ನಾವೇನು ಕಳೆ 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 ಅಂತೇಳಿ ವಿಷ ತಂದು ಸುರಿತಾ ಇದ್ದಾವಲ್ವಾ, ಸೊ ಇವ್ಯಾವ ಕಳೆಗಳಲ್ಲ, ಇವೆಲ್ಲವೂ ಅಮೂಲ್ಯವಾದ ಆಹಾರಗಳು. ಸೊ ಯಾರಾದ್ರೂ ಪೈಲ್ಸ್ ಇರೋರು ಸುಮ್ಮನೆ ನೋಡಿ 4-5 ಸೊಪ್ಪು ತಿಂದ್ರೆ ಸಾಕು. ಆ ಎಲ್ಲ ಸೊಪ್ಪುಗಳಲ್ಲೂ ಅಮೂಲ್ಯವಾದ ರುಚಿ ಇರುವಂಥದ್ದು, ಹೆಚ್ಚು ರುಚಿ ಇರುವಂಥದ್ದು. ಸೊ ಇವೆಲ್ಲವೂ ಅಂದ್ರೆ ಮೆಮೊರಿ ಪವರ್ನ ಜಾಸ್ತಿ ಮಾಡುವಂತ ಒಂದು ಆಸ್ತಿ. ಸರ್, ನನ್ನ ಹೆಸರು ಮುರಳೀಧರ ಗೊಬ್ಬರಮಳೆ ಅಂತೇಳಿ. ಸುಮಾರು 15 ವರ್ಷದಿಂದ ಎಡಿಬಲ್ ಲೀವ್ಸ್ ಮೇಲೆ ಸ್ಟಡಿ ಮಾಡ್ತಾ ಇದ್ದೀನಿ. ವೈಲ್ಡ್ ಎಡಿಬಲ್ ಲೀವ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿ ನಮ್ಗೆ ಸಾಕಷ್ಟು ಆಹಾರಗಳನ್ನ ಕೊಟ್ಟಿದೆ, ಸೊ ಅದನ್ನ ನಾವು ಬಳಸ್ತಾ ಇಲ್ಲ. ಹಾಗಾಗಿ ನಾವು ರೋಗದ ಕೂಪುಗಳಾಗಿದ್ದೇವೆ. ಸೊ ಇವೆಲ್ಲವೂ ಕೂಡ ಆಹಾರಗಳೇ. ನಾವೇನು ಕಳೆ 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 ಅಂತೇಳಿ ವಿಷ ತಂದು ಸುರಿತಾ ಇದ್ದಾವಲ್ವಾ, ಸೊ ಇವ್ಯಾವ ಕಳೆಗಳಲ್ಲ, ಇವೆಲ್ಲವೂ ಅಮೂಲ್ಯವಾದ ಆಹಾರಗಳು. ಈ ಆಹಾರನ ನಾವು ಔಷಧಿಯಾಗಿ ಬಳಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ದಯಮಾಡಿ ವಿಷಯಗಳನ್ನ ಹಾಕ್ಬೇಡಿ ಹೊಲ ತೋಟಗಳಿಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ 15 ವರ್ಷದಿಂದ ಸದ್ಯಕ್ಕೆ ನಾನು ತಿಂದು ಉಂಡಿರೋಂಥದ್ದು ಒಂದು 300-400 ಸೊಪ್ಪುಗಳು ತಿಂದಿದ್ದೇನೆ. ನಾನು ತಿಂದಿರೋದು ಅಂದ್ರೆ ಆಯಾ ರೀಜನ್ಗೆ ಬೇರೆ 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 ಸಿಗ್ತಿ. ಈಗ ಉತ್ತರ ಕರ್ನಾಟಕ ಹೋದ್ರೆ ಬೇರೆ ಸಿಗುತ್ತೆ, ಈ ಕಡೆ ಮಂಗಳೂರಿಗೆ ಹೋದ್ರೆ ಬೇರೆ ಸಿಗುತ್ತೆ, ಈ ಮೈಸೂರಿಗೆ ಬಂದ್ರೆ ಇನ್ನೊಂದು. ಈ ತರದಲ್ಲಿ ಆಯಾ ರೀಜನ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಫುಡ್, ಅದು ಆಹಾರ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು. ಸೊ ಇದ್ರ ಮೇಲೆ 15 ವರ್ಷದಿಂದ ಸೊ ಯಾವ ಸೀಸನ್ ಬರ್ತದೆ, ಯಾಕೆ ಬರ್ತದೆ, ಇದನ್ನೇ ಯಾಕೆ ತಿನ್ಬೇಕು, ಈ ಥರದ್ದೆಲ್ಲ ಒಂದು ಸಣ್ಣ ಸ್ಟಡಿ ಎಲ್ಲ ಫಿನಾಲಜಿ ಎಲ್ಲ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ತರ ಹೆಚ್ಚು ಜನ ಸೇರಿದಾಗ ಒಂದಷ್ಟು ಮಾತಾಡೋದು ಶಾಲಾ ಕಾಲೇಜುಗಳು. ಅದ್ರ ಜೊತೆಗೆ ವಿಶೇಷವಾಗಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ ಅಲ್ಲಿ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಕಳೆ ಯಾವ ತರ ನಮ್ಗೆ ಹೊಲಕ್ಕೆ ಉಪಯೋಗ ನಾವು ಆಗುತ್ತೆ ಕಳೆ ಅಂತ ಅಂದ್ಕೊಂಡ್ವಿ. ನಾ ಫಸ್ಟ್ ಇಂದ ಶುರು ಮಾಡ್ತೀನಿ. ನಾವು ಅದನ್ನ ಬರ್ಲಗಡ್ಡಿ ಅಂತ ಕರೀತಾರೆ, ದನ ಕಟ್ತಾರೆ, ಮುದ್ದೆ ತಿಂಗಳ ಅಂತಾರೆ ಅಲ್ವಾ, ಕಣಗೊಳಿಸ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದು ವಿಶೇಷವಾಗಿ ನೀವೇನಾದ್ರೂ ಮೈಕೈ ನೋವು, ಸುಸ್ತು ಸಂಕಟ ಅಂತೇಳಿ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ಬಲಾಹರಿಷ್ಟ ಚೂರ್ಣ ಅಂತ ಕೊಡ್ತಾನೆ. ಓ ಆ ಬಲಾಹರಿಷ್ಟ ಚೂರ್ಣ ಅಂದ್ರೆ ನಿಮ್ಮನೆ ಮುಂದಿರುವ ಕಸ. ಸೊ ಇದನ್ನ ಒಣಗಿಸಿ ಪುಡಿ ಮಾಡಿ ಕೊಡ್ತಾನೆ ಅಷ್ಟೇ. ಸೊ ನಾನು ಹೇಳೋಂಥದ್ದು ನಿಮ್ ಮನೆ ಹತ್ರ ಇದ್ದಾಗ ನೀವು ಬಳಸಿ. ನೀವೇ ಮನೆಯಲ್ಲಿ ಗಿಡ ತಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರು ಆ ಕೆಲಸ ಮಾಡುತ್ತೆ. ಭೀಮನ್ ಕಡ್ಡಿ ಅಂತ ಕರೀತಾರೆ. ಆಮೇಲೆ ಇದ್ರಲ್ಲಿ ವಿಶೇಷವಾಗಿ ದೋಸೆ ಮಾಡ್ತೀವಿ. ನಮ್ದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಬರುತ್ತಿದ್ದು, ವಾರಕ್ಕೆ 2 ದಿನ ದೋಸೆ ಇರುತ್ತೆ. ಬಲ್ವಾನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ಅಂದ್ರೆ ಅಷ್ಟು ಶಕ್ತಿ ಕೊಡುವಂಥದ್ದು ಆಹಾರ ಇವೆಲ್ಲ. ಸೊ ನಾವು ಕಸ ಅಂತೇಳಿ ಮೂಲೆಗೆ ಹಾಕ್ತಾ ಇದ್ದೇವೆ. ಬಲ್ವಾನ್ ದೋಸೆನ ನಾವು ಆಹಾರದಲ್ಲಿ ಬಳಸ್ಲಿಕ್ಕಾಗತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ಎಲ್ಲ ಕಡೆ ವಿಶೇಷವಾಗಿ ಹೇಳ್ತಾ ಇರ್ತೀನಿ ಇದನ್ನ. ತುಂಬಾ ಜನ ಅದು ಇಷ್ಟಪಡ್ತಾ ಇರ್ತಾರೆ. ಯಾಕಂದ್ರೆ ಎಲ್ರಿಗೂ ಸಂಡಾಸ್ ಹೋಗ್ತಾ ಇಲ್ಲ ಸರಿಯಾಗಿ. ಸಂಡಾಸ್ ಹೋಗ್ತಾ ಇಲ್ಲ ಅಂದ್ರೆ ಹೊಟ್ಟೆ ಕಟ್ಕೊಳ್ತಾ ಇದೆ. ಸೊ ಕಟ್ಕೊಳ್ತಾ ಇದೆ ಅಂದ್ರೆ ಮೊಳಕೆ ಬರ್ತಾ ಇದ್ದಾವೆ. ಮೊಳಕೆಗೆ ಒಂದು ಅಮೂಲ್ಯವಾದ ಆಹಾರ ಇದು. ಔಷಧಿಗಳಲ್ಲಿ ಯಾವ್ದು. ತುಂಬಾ ಜನ ಏನ್ ಹೇಳ್ತಾರೆ, ಡಾಕ್ಟರ್ ಅಂತ ಅಂದ್ಕೊಂಡಿದ್ದಾರೆ. ನಾನು ಡಾಕ್ಟರ್ ಅಲ್ಲ. ಸೊ ನಾವು ತಿನ್ನುವ ಸೊಪ್ಪುಗಳಲ್ಲಿ ಇರುವಂತ ಔಷಧಿ ಗುಣಗಳೇನಿದೆ ಅದನ್ನ ನಾವು ಆಹಾರವಾಗಿ ಬಳಸಬೇಕಿದೆ. ಸೊ ಯಾರಾದ್ರೂ ಪೈಲ್ಸ್ ಇರೋರು ಸುಮ್ಮನೆ ನೋಡಿ 4-5 ಸೊಪ್ಪು ತಿಂದ್ರೆ ಸಾಕು. ಕೆಲವರಿಗೆ 3 ದಿನಕ್ಕೆ ಬೇರ್ ಸಮೇತ ಬಿದ್ದೋಗುತ್ತೆ, ಕೆಲವರಿಗೆ 9 ದಿನ ತಗೊಳುತ್ತೆ. ಯಾವ ತರ ಯೂಸ್ ಮಾಡ್ಕೋಬೇಕು ಸರ್ ಇದನ್ನ? ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ 4-5 ಕುಡಿ ತಿನ್ನೋದಷ್ಟೇನೆ. ಸೊ ಇವನ್ನ ನಮ್ಮ ಆಹಾರದ ನಾವು ಸಾಂಬಾರ್ ಮಾಡುವಾಗ ಬೆರಕೆ ಸೊಪ್ಪಲ್ಲಿ 4 ಕುಡಿ ಹಾಕ್ತಾ ಇದ್ರೆ ಸಾಕು, ನಮ್ಗೆ ಫಸ್ಟ್ನೇ ಬೂಸ್ಟ್ ಆಗ್ತಾ ಹೋಗುತ್ತೆ. ಇದು ಏನು ಉತ್ರಾಣಿ ಅಂತ ಕರೀತಾರೆ ಸರ್? ಯಾವ ಉತ್ರಾಣಿ ಕಡ್ಡಿ ಅಂತ ಕರೀತಾರೆ ಇದಕ್ಕೆ? ಕರಿ ಉತ್ರಾಣಿ ಅಂತ ಕರಿ ಉತ್ರಾಣಿ, ನೀಲಿ ಹೂವು ಬರ್ತದೆ ಇದು. ಗಂಡು ಉತ್ರಾಣಿ ಅಂತ ಕರೀತಾರೆ, ಗಂಡು ಉತ್ರಾಣಿ, ಕರಿ ಉತ್ರಾಣಿ ಅಂತ ಕರೀತಾರೆ. ಸೊ ಇವೊಂದು ಅಮೂಲ್ಯವಾದ ಆಹಾರಗಳು, ವೈಲ್ಡ್ ಆಗಿ ಸಿಗೋಂಥವು. ಸೊ ಇದು ಚಾಲೆಂಜ್ ಮಾಡಿ ಕೊಡ್ತಾ ಇರೋಂಥದ್ದು. ತುಂಬಾ ಜನ ಉಪಯೋಗ ಪಡ್ಕೊಳ್ತಾ ಇದಾರೆ. ಉದ್ದೇಶ ಇರೋಂಥದ್ದು ಈ ಗಿಡ ಕೆಲಸ ಮಾಡೋದು, ಮುರುಳಿ ಅಲ್ಲ. ಮುರುಳಿ ಒಂದು ಮೀಡಿಯಾ ಆಗಿದ್ದಾನೆ ಅಷ್ಟೇನೆ. ಸೊ ಇದನ್ನ ತುಂಬಾ ಜನ ಸಂಕಟ ಅನುಭವಿಸಿ ಆಚೆ ಬಂದಿದ್ದಾರೆ. ಇದು ನಮ್ಮ ಆಹಾರದಲ್ಲಿ ಬರಬೇಕು ಅಂತೀನಿ. ಸೊ ಇದು ಅಷ್ಟೇನೆ. ತುಂಬಾ ಜನರಿಗೆ ಹೇಳ್ತಿರ್ತೀನಿ, ನಾವೆಲ್ಲ ಕುಲ್ಗಟ್ಟದ್ರಲ್ಲೇ ಉಜ್ತಾ ಇರ್ತೀವಲ್ಲ ಅಲ್ಗಳು. ಸೊ ಕುಲ್ಗಟ್ಟದ್ರಲ್ಲೇ ಉಜ್ಜಿ ಅಲ್ಲೆಲ್ಲ ಉದುರಿಸ್ಕೊಂಡಿದ್ದೇವೆ ನಾವು. ಸೊ ನಮ್ಮ ಅವ್ವ ನಮ್ಮ ಅಜ್ಜಿ ಎಲ್ಲ 100 ವರ್ಷ ಆದ್ರೂ ಅಲ್ಲಿ ಇರೋವು ಹಲ್ಗಳು, ಮಣ್ಣಿಗೆ ಹಾಕ್ದಾಗ್ಲೂ ಇರೋವು. ನಮ್ಮ ಈಗಲೇ ಉದುರು ಹೋಗ್ತದೆ. ಯಾಕಂದ್ರೆ ಈಗ 30 ವರ್ಷದಿಂದ ಏನಾಯ್ತು, ನಮ್ಗೆ ಡೆಂಟಲ್ ಕಾಲೇಜ್ಗಳು ಜಾಸ್ತಿ ಆಯ್ತು, ಡೆಂಟಲ್ ಡಾಕ್ಟರ್ಗಳು ಜಾಸ್ತಿ ಆಗ್ತಾ ಹೋದ್ರು. ಯಾಕಂದ್ರೆ ಉಜ್ಜಿದ್ವಲ್ಲ, ಉಜ್ಜಿ ಕಲ್ಲು ಕಳ್ಕೊಂಡಿದ್ದಾವೆ. ಸೊ ಇದ್ರಲ್ಲಿ ಜಸ್ಟ್ ಒಂದು ಬ್ರಷ್ ಮಾಡ್ತಾ ಹೋದ್ರೆ ಕಲ್ಲು ಕಡಿಯೋಷ್ಟು ಗಟ್ಟಿ ಆಗ್ತದೆ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೇ ತರದಲ್ಲಿ ಮಾವಿನ ಪುಡಿ ತಗೋಬಹುದು, ಒಂದು ಬೇವಿನ ಎಲೆ ತಗೋಬಹುದು. ಸೊ ಯಾವ್ದ್ರಲ್ಲಿ ಜಸ್ಟ್ ತುಂಬಾ ಉಜ್ಜಿದ್ರೆ ಸಾಕಷ್ಟೇನೆ. ನಾವೇನ್ ಮಾಡ್ತಾ ಇದೀವಿ, ಅದ್ರ ಮೇಲೆ ಯುದ್ಧ ಮಾಡ್ತಾ ಇದೀವಿ. ಬೆಳಗ್ಗೆ ಎತ್ಕೊಂಡು ಹಿಡ್ಕೊಂಡು ಅಕ್ಕಪಕ್ಕ ಮನೆಗೆ ಹೋಗಿ ಎಲ್ಲ ತೋರಿಸಿ ಉಜ್ತಾ ಇರ್ತೀವಿ. ಎಡಿ ನಮ್ಮಲ್ಲನ್ನ ಹಾಳು ಮಾಡ್ಕೊಳ್ತಾ ಇದೀವಿ. ಸೊ ಇದು ಅಷ್ಟೇನ, ಪೈಲ್ಸ್ಗೆಲ್ಲ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಇನ್ನು ಬೀಜಗಳಿದೆಯಲ್ಲ, ಈ ಬೀಜಗಳು ಕೂಡ ಒಂದು ಅಮೂಲ್ಯವಾದ ಆಹಾರಗಳೇ. ಸೊ ವಿಶೇಷವಾಗಿ ಔಷಧಿಗಳು ಬಳಸ್ತಾರೆ ಇದನ್ನ. ಸೊ ಈ ತುಂಬಾ ಸಣ್ಣಗಿರ್ತಾರೆ. ಸೊ ಒಂದೊಂದು ಮಂಕ್ರಿ ಊಟ ಮಾಡ್ತಾರೆ. ಸೊ ನಾವು ಬೈತಿರ್ತೀವಿ, ಏನ್ ತಿಂದಿರ್ತಾನೆ ಅವನು ಹಂಗೆ ಹಿಂಗೆ ಅಂತೇಳಿ.
ಆಕ್ಚುಲಿ ಅದು ನಾವು ತಿನ್ನೋ ಆಹಾರ ಏನಾಗಬೇಕು, ದೇಹಕ್ಕೆ ಶಕ್ತಿ ಕೊಡಬೇಕು. ಅವನಲ್ಲಿ ಏನಾಗ್ತಾ ಇರ್ತದೆ, ಆ ಭಸ್ಮ ಆಗ್ತಾ ಇರ್ತದೆ. ಭಸ್ಮಕ ರೋಗ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅದಕ್ಕೊಂದು ಅಮೂಲ್ಯವಾದ ಆಹಾರ ಇದೆ. ಜಸ್ಟ್ ಇದ್ರ ಬೀಜ ಇದೆಯಲ್ಲ, ಒಂದು ಇಡೀ ಬೀಜ ತಗೊಂಡು ಅದನ್ನ ಬೇಯಿಸಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಪಾಯಸ ಆಗುತ್ತೆ. ಸೊ ದಿನ ಬಿಟ್ಟು ದಿನ 3 ದಿನ ಕೊಟ್ಟರೆ ಸಾಕು, ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಉತ್ತರಾಯಣಿ ಇದೆ, ಅಪಮಾರ್ಗ ಅಂತ. ಸರ್ ಇನ್ನು ಯಥೇಚ್ಛವಾಗಿ ಕಾಣೋದತ್ತು ಅಲ್ಲಿ ಕೋಲಣಿ ಇದೆಯಲ್ಲ ಸರ್, ಅದ್ರದ್ದು ಒಂದು ಹೇಳ್ಬಿಡಿ ಸರ್. ಎಲ್ಲರೂ ಹೊಲ್ದಾಗಿರುತ್ತೆ. ಕೋಲಣ್ಣೆ ಅಂತ ಹೇಳಿ ಉತ್ತರ ಕರ್ನಾಟಕ ಹೋದ್ರೆ ಕೋಲಣ್ಣೆ ಅಂತ ಹೇಳ್ತಾರೆ. ಅದರಲ್ಲಿ 3 ವೆರೈಟಿ ಇದೆ. ಒಂದು ಮರಣ್ಣೆ, ಅಣ್ಣೆ, ಕೋಲಣ್ಣೆ ಅಂತ. ಕೋಲಣ್ಣೆ ಅಂತಂದ್ರೆ ಕಡ್ಡಿ ಸಣ್ಣಗಿರ್ತದೆ, ಎಲೆ ಇದೆಯಲ್ಲ, ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೆ. ಅಂದ್ರೆ ಖನಿಜಗಳ ಏನ್ ಹೇಳ್ತೀವಿ, ಭಂಡಾರ ಇದೆ. ಈಗ ನಮ್ಗೆ ಬೇರೆ ಮಿನರಲ್ಸ್ಗಳು ಬೇಕು ಅಂತ ಹೇಳ್ತಿಲ್ಲ, ಅಷ್ಟು ಭಂಡಾರ ಇರುವಂತದ್ದು ಇದು. ಇದು ಹೆಚ್ಚು ತಿನ್ನೋದ್ರಿಂದ ನಮ್ಗೆ ಸೊ ಆ ಮಳೆಗಾಲಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನ ಒದಗಿಸ್ತಾ ಇತ್ತು. ಸೊ ನಾವು ಇದನ್ನ ಮೂಲೆಗೆ ಹಾಕಿದ್ವಿ. ಅದ್ರ ಜೊತೆಗೆ ನಾನು ತಮಾಷೆ ಮಾಡ್ತಾ ಇರ್ತೀನಿ, ಬಡವ್ರ ಮನೆಯಲ್ಲಿ ಮಕ್ಳು ಜಾಸ್ತಿ, ಶ್ರೀಮಂತರಿಗೆ ಮಕ್ಳು ಕಡಿಮೆ. ಯಾಕಂದ್ರೆ ಬಡವ್ರು ತಿನ್ನೋದು ಎಣ್ಣೆ ಸೊಪ್ಪು. ಸೊ ಅದು ಮುಂದಕ್ಕೆ ಅದನ್ನ ನೀವು ತಗೋಬಹುದು, ಅದನ್ನ ಏನ್ ಬೇಕಾದ್ರೂ ತಗೋಬಹುದು. ಸೊ ಅದ್ರ ಎಷ್ಟು ಗುಣಗಳಿದೆ ಅಂತ. ಸೊ ಇವೆಲ್ಲವೂ ಸೀಸನಬಲ್ ಆಗಿ ಬರೋವಂಥದ್ದು. ಯಾವುದು? ಹಾ, ಇದನ್ನ ಜುಮ್ಕಿ ಸೊಪ್ಪು ಅಂತ ಕರಿತೀವಿ. ಜುಮ್ಕಿ ಅಂತ ಕರೀತಾರೆ ನೋಡಿ. ಇದು ಇದ್ರಲ್ಲೂ ಅಷ್ಟೇನೆ, ದೋಸೆ ಮಾಡಿದ್ರೆ ನಿಮ್ಗೆ ಚಟ್ನಿನೇ ಬೇಕಿಲ್ಲ, ಅಷ್ಟು ರುಚಿಯಾಗಿ ದೋಸೆ ಬರುತ್ತೆ. ಉದ್ದಿನ ಬೇಳೆ ಬೇಕಿಲ್ಲ ನಮ್ಗೆ. ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತೇಳಿ ತುಂಬಾ ರುಚಿಯಾಗಿರ್ತದೆ. ಸೊ ಇದು ತಿನ್ನೋದ್ರಿಂದ ಏನಾಗ್ತದೆ, ನಮ್ಗೆ ಹ್ಯೂಮಿನಿಟಿನ ಬೂಸ್ಟ್ ಮಾಡ್ತಾ ಹೋಗ್ತದೆ, ಬಾಡಿನ ಹೆಚ್ಚು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತದೆ ಅಂತೇಳಿ. ಇನ್ನ ಕೆಲವು ಮೇಳಗಳೆಲ್ಲ ತುಂಬಾ ಮಾರಾಟ ನಡೀತಾ ಇದೆ ಈಗ. ಸಿಬಿ ಕುಡಿನ ಶುಗರ್ಗಂತ ಅದಕ್ಕಂತ ಇದಕ್ಕಂತೆ ಪೌಡರ್ ಮಾಡಿ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ಒಂದು ಪಾಟಲ್ಲಿ ಹಾಕೊಂಡು, ಸೊ ಈ ಚಟ್ನಿ ಮಾಡ್ತೀವಲ್ಲ, ಒಂದೊಂದು ಕುಡಿ ಅದ್ರೊಳಗೆ ಹಾಕ್ತಾ ಬಂದ್ರೆ ಸಾಕು. ಸೊ ನಿಮ್ಮ ರಕ್ತನೂ ಕಂಟ್ರೋಲ್ ಮಾಡ್ತದೆ, ಸಕ್ಕರೆ ಅಂಶನ, ಬಿಪಿನೂ ಕಂಟ್ರೋಲ್ ಮಾಡ್ತದೆ, ಆಹಾರವಾಗಿ ಬರ್ತದೆ ಇವೆಲ್ಲ. ಸೊ ಇವೆಲ್ಲವೂ ನಾವು ಒಂದ್ಸಲಿ ಹಾಕಿದ್ರೆ ಸಾಕು, ವರ್ಷ ಪೂರ್ತಿ ತಿನ್ಲಿಕ್ಕೆ ಆಗ್ತದೆ. ಒಂದು ಪಾಟಲ್ಲಿ ಹಾಕಿದ್ರೆ ಸಾಕು. ಸೊ ನಾವು ಚಿವುಡ್ದಂಗೆ ಏನಾಗುತ್ತೆ, ಆ ಪಾಟ್ ಒಳಗೆ ಬುಷ್ ಆಗ್ತಾ ಹೋಗುತ್ತೆ. ಯಾವುದೋ ಶೋ ಗಿಡಗಳನ್ನ ತಗೊಂಡ್ಬರ್ತೀವಲ್ಲ, ಆ ಶೋ ಗಿಡದ ಬದಲಾಗಿ ಇವನ್ ಆಹಾರದ ಬೆಳೆಗಳನ್ನ ಹಾಕೊಳ್ಳಿ ನೀವು ಅಂತೇಳಿ. ಸೊ ಅದೇ ಥರದಲ್ಲಿ ನಾನು ಹೇಳ್ತಾ ಇದ್ದಾಗಲೇ, ಸೊ ನಾವೆಲ್ಲ ಹಳ್ಳಿ ಕಡೆ ಏನ್ ಮಾಡ್ತೀವಿ, ನಾಯಿ ಕಚ್ಚಿದ ಕೂಡಲೇ ಹಲಸಿ ಮರದ ಹತ್ರ ಓಡೋಗ್ತಾರೆ ಅದ್ರ ಹಾಲು ಹಾಕೊಳ್ಳೋದಕ್ಕೆ, ನಂಜು ನಿವಾರಣೆ ಮಾಡುತ್ತೆ ಅಂತ. ಸೊ ಈ ಕುಡಿ ಇದೆಯಲ್ಲ, ಸೊ ಈ ಕುಡಿನ ಹುರಿದು ನೀವು ತಂಬಳಿ ಮಾಡ್ತಾ ಬಂದ್ರೆ ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ನಮ್ಗೆ ಒಳಗಡೆಯಿಂದನೇ ನಂಜು ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ನಮ್ಮ ಆಹಾರಗಳೇ ಔಷಧಿ ಆಗ್ಬೇಕು ಅಂತೇಳಿ ನಾವು ಔಷಧಿ ಅಂತ ಹೋಗ್ತಾ ಇದೀವಲ್ಲ, ನಾವು ತಿನ್ನುವ ಎಲ್ಲ ಆಹಾರಗಳು ಔಷಧಿ ಆಗ್ಬೇಕು ಅನ್ನೋದು ಉದ್ದೇಶ. ಸೊ ಇದು ಒಂದು ಅಮೂಲ್ಯವಾದ ತಂಬಳಿ ಆಗ್ತದೆ, ಚಟ್ನಿ ಆಗ್ತದೆ. ಸೊ ಅದೇ ತರದಲ್ಲಿ ಇನ್ನೊಂದು ನಕ್ಷತ್ರದ ಸೊಪ್ಪು ಅಂತ ಕರಿತೀವಿ ನಾವು. ಚಳಿಗಾಲದಲ್ಲಿ ಜಾಸ್ತಿ ಬರ್ತದೆ. ಇದ್ರ ಎಲೆ ತುದಿ ಇದೆಯಲ್ಲ, ಈಗ ನಕ್ಷತ್ರದ ಆಕಾರದಲ್ಲಿ ಇರ್ತದೆ. ಸೊ ಇದೇನ್ ನಮ್ಗೆ ರಕ್ತಹೀನತೆ ಅಂತ ಹೇಳ್ತಾರಲ್ಲ, ಚಳಿಗಾಲದಲ್ಲಿ ಈ ಹೊಲ ತುಂಬಾ ಬರ್ತದೆ. ಹೊಲ ಕುಯ್ದಾದ್ಮೇಲೆ ಬರೋದು ಜಾಸ್ತಿ ಇದು. ಸೊ ಇಡೀ ಹೊಲ ತುಂಬಾ ಇರ್ತದೆ. ಜಸ್ಟ್ ಊಟ ಮಾಡಿದ್ರೆ ಸಾಕು, ರಕ್ತಹೀನತೆಯಿಂದ ದೂರ ಮಾಡ್ತದೆ. ಸೊ ನಮ್ಮ ಹೊಲದೊಳಗೆ ಬೆಳೆದಿರೋ ಕಳೆಗಳು. ಸೊ ಇವು ನಮ್ಮ ಆಹಾರದ ಬೆಳೆಗಳಾಗಬೇಕು ಅನ್ನೋಂಥದ್ದು ಉದ್ದೇಶ ಇರುತ್ತೆ. ಇದಂತೂ ಸಾಮಾನ್ಯ ನೋಡಿರ್ತೀರಿ ಎಲ್ರು. ಸೊ ಇದೆಲ್ಲ ಒಲೆ ಜುಮ್ಕಿ ಇಟ್ಕೊಂಡು ಆಟ ಆಡಿರ್ತೀವಿ ಚಿಕ್ಕ ಮಕ್ಳುಗಳೆಲ್ಲ. ಚಿತ್ರಮೂಲ ಅಂತೇಳಿ, ಅಂದ್ರೆ ಶೀತ ಶರೀರಗಳಿಗೆ ತುಂಬಾ ಒಳ್ಳೆ ಆಹಾರ ಇದು. ಸೊ ಏನು ಯಾವಾಗಲೂ ಅಕ್ಷಿ ಶೀತ ಆಗ್ತದೆ ಅಂತ ಹೇಳ್ತಿರ್ತಾರಲ್ಲ, ಈ ಸೊಪ್ಪನ್ನ ಸಾಂಬಾರು ಮಾಡಿ ಅಥವಾ ಪಲ್ಯ ಮಾಡಿ ಊಟ ಮಾಡ್ತಾ ಬಂದ್ರೆ ಹ್ಯೂಮಿನಿಟಿನ ಬೂಸ್ಟ್ ಮಾಡ್ತದೆ. ಅಂದ್ರೆ ದೇಹವನ್ನು ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ಈ ಥರದಲ್ಲಿ ತುಂಬಾ ಸೊಪ್ಪುಗಳು ಎಲ್ಲವೂ ಇರೋವಂಥದ್ದೇ. ಇದೊಂದು ಬಟ್ಟಿ ಸೊಪ್ಪು ಅಂತ ಕರಿತೇವೆ ಇದನ್ನ. ಕೆಲವರಿಗೆ ಬಟ್ಟಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ನೋಡಿದಿರಲ್ಲ. ಸೊ ಬಟ್ಟಿ ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಏನೋ ಜರಿಗೆ ಬಿಡೋ ತಿಲಿಗೆ ಅಂತ ಹೇಳ್ತಾರೆ, ಎದೆ ಸೇರಿದೆ ಎಲ್ಲ ಹೇಳ್ತಾರೆ. ಏನು ಜರುಗಿರಲ್ಲ ಅಲ್ಲಿ, ಜಸ್ಟ್ ಒಂದು ಗ್ಯಾಸ್ ಏನಾಗುತ್ತೆ ಜಠರದಲ್ಲಿರೋದು, ಸೊ ಇಲ್ಲಿ ಅನ್ನ ನಾಳಕ್ ಬಂದು ಲಾಕ್ ಆಗಿರುತ್ತೆ. ಸೊ ಅದನ್ನ ರಿಲೀಸ್ ಮಾಡುವಂತ ಕೆಲಸ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ಇದರಲ್ಲಿ. ಸೊ ಒಂದ್ ಇಡೀ ಸೊಪ್ಪು ಹಾಕಿದ್ರೆ ಸಾಕು. ಸೊ ನಿಮ್ಗೆ 2 ಇಡೀ ಅಕ್ಕಿ ಹಿಟ್ಟು ಹಾಕಿದ್ರೆ ದೋಸೆ ಆಯ್ತು. ಈ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಜಠರವನ್ನು ಕೂಡ ಏನು ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಹೇಳ್ತಿರಲ್ಲ, ಅವೆಲ್ಲವಿಂದ ಮುಕ್ತಿ ಮಾಡ್ತದೆ ಅಂತ. ನಾವು ತಿನ್ನ ಆಹಾರಗಳೇ ನಮ್ಗೆ ಔಷಧಿಯಾಗಿ ಕೆಲಸ ಮಾಡಬೇಕು ಅಂತ, ಬೇರೆ ಏನಲ್ಲ ಇದು. ಸೊ ನೀವು ಇನ್ನೊಂದು ಇದನ್ನ ಸೊಪ್ಪುಗಳ ರಾಜ ಅಂತ ಕರಿತೀನಿ ನಾನು ಆಕ್ಚುಲಿ ಇದನ್ನ. ಅರ್ವೆ ಸೊಪ್ಪು ಅಂತೇಳಿ. ಸೊ ನಾನೇನು 200-300 ಸೊಪ್ಪುಗಳನ್ನ ತಿಂತಾ ಇದ್ದೀನಿ ಅನ್ನಲ್ಲ, ಆ ಎಲ್ಲ ಸೊಪ್ಪುಗಳಲ್ಲೂ ಅಮೂಲ್ಯವಾದ ರುಚಿ ಇರುವಂಥದ್ದು, ಹೆಚ್ಚು ರುಚಿ ಇರುವಂಥದ್ದು.
ಸೊ ಎಲ್ಲ ಗೊಬ್ಬರದ ಗುಡ್ಡ ಮೇಲೆಲ್ಲ ಬೆಳೀತದೆ. ಅಂದ್ರೆ ನಮ್ಮ ಅರಿವನ್ನ ಹೆಚ್ಚು ಮಾಡುವಂತ ಒಂದು ಅಮೂಲ್ಯವಾದ ಆಹಾರ ಇದು. ಸೊ ಮಳೆಗಾಲದಲ್ಲಿ ತುಂಬಾ ಬರ್ತದೆ. ಸೊ ಈ ತರದಲ್ಲಿ ಎಲ್ಲವನ್ನೂ ಕೂಡ ನೋಡಿ, ಇದೊಂದು ನೀವೊಂದು ಪಾಟೊಳಗೆ ಹಾಕೊಂಡ್ರೆ ಸಾಕಾಗತ್ತೆ. ನೀರೊಳಗೆ ಬಳ್ಳೆ ಸೊಪ್ಪು ಅಂತ ಕರಿತೀವಿ ನಾವು. ನೀರು ಬಾಳೆ ಅಂತಲೂ ಕರೀತಾರೆ ಕೆಲವರು. ತುಂಬಾ ಅಮೂಲ್ಯವಾದ ಆಹಾರ ಇದು. ಜಪಾನೀಸ್ ಅಂತೂ ತುಂಬಾ ಬಳಸ್ತಾರೆ. ನಮ್ಮಲ್ಲಿ ಬಳ್ಳೆ ಸೊಪ್ಪು ಅಂತ ಕರಿತೀವಿ ಹಳ್ಳಿ ಕಡೆ. ಸೊ ಕೆರೆ ತುಂಬಾ ಇರ್ತದೆ. ಸೊ ಇವೆಲ್ಲವೂ ನಮ್ಮ ಆಹಾರಗಳು ಅಂತ. ಸೊ ಇದೊಂದು ಪಾಷಾಣ ಭೇದ ಅಂತ ಕರಿತೀವಿ ನಾವು. ಇದನ್ನ ಸೊಪ್ಪು ಸಾಂಬಾರ್ ಮಾಡಿದ್ರೆ ಸುತ್ತ 10 ಮನೆಗೆ ಹೋಗುತ್ತೆ ಪರಿಮಳ. ಒಟ್ಟು ಘಮ 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 ಅಂತಿದೆ. ವಿಶೇಷವಾಗಿ ಕಿಡ್ನಿ ಕಲ್ಲು ಅಂತ ಹೇಳ್ತಾರಲ್ಲ, ಸೊ ಕಿಡ್ನಿ ಕಲ್ಲಿರೋ ಊಟ ಮಾಡಿದ್ರೆ ಸಾಕು. ಸೊ 2-3 ದಿನ ಊಟ ಮಾಡೋದ್ರೊಳಗಡೆ ಇಡೀ ಆ ಕಲ್ಲನ್ನ ಕರಗಿಸುವಂತ ಶಕ್ತಿ ಇದೆ. ಸೊ ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಸೊ ಅದನ್ನ ಮೊಸರುಗಡಿಗೆ ಸೊಪ್ಪು ಅಂತಾರೆ. ಅಂದ್ರೆ ಹೆಸರುಗಳು ಬೇರೆ ಬೇರೆ ಇರ್ತದೆ, ಆಹಾರ ಒಂದೇ ಆಗಿರ್ತದೆ ಅಂತೇಳಿ. ಗಿಡಗಳು ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ ಉದ್ದೇಶ ಇದು. ಸೊ ಅದನ್ನ ಜೊತೆಗೆ ಇದನ್ನ ಎಲ್ಲಾ ಕಡೆ ಕೊಡ್ತಾ ಇರ್ತೀನಿ ನಾನು. ಸೊ 10 ರೂಪಾಯಿ ಕೊಟ್ಟು ಒಂದು ಗಿಡ ತಗೊಂಬಂದಿದ್ದು ನಾನು. ಈಗ ಹೆಚ್ಚು ಕಮ್ಮಿ ಒಂದು 30-40 ಸಾವಿರ ಕೊಟ್ಟಿದ್ದೀನಿ, ತಂದ್ಕೊಡಿದ್ದೀನಿ ನಾನು ಫ್ರೀಯಾಗಿ. ಛಾಯಾ ಮಾನಸ ಅಂತೇಳಿ. ಸೊ ಒಂದು ಕಡ್ಡಿ ನೆಟ್ರೆ ನಿಮ್ಗೆ 365 ದಿನ ತಿನ್ನುವಷ್ಟು ಸೊಪ್ಪು ಸಿಗುತ್ತೆ. ನಿಮಗೆ ಜಾಸ್ತಿ ಆಯ್ತಾ ಕುರಿ ಮೇಕೆ. ಸೊ ಈ ಸೊಪ್ಪುಗಳೆಲ್ಲ ಇದೆಯಲ್ಲ, ಈ ಸೊಪ್ಪುಗಳಲ್ಲಿ ಹೆಚ್ಚು ಖನಿಜಾಂಶಗಳಿರುತ್ತೆ. ಜೀವಸತ್ವಗಳು, ಖನಿಜಾಂಶಗಳು ಅಂತ ಹೇಳ್ತೀವಿ ನಾವು. ಆದ್ರೆ ಪ್ರೋಟೀನ್ ಇರೋದು ಕಾಳುಗಳಲ್ಲಿ. ಬಟ್ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, 40% ಪ್ರೋಟೀನ್ ಇರುತ್ತೆ. ಹಾಗಾಗಿ ಇವು ನಮ್ಮ ಆಹಾರಕ್ಕೆ ಬಳಸ್ಕೊಳ್ತಾ ಹೋದ್ರೆ ನಮ್ಮ ಆರೋಗ್ಯನ ನಮ್ಮ ಕೈಲಿ ಇಟ್ಕೊಳ್ಳಿಕ್ಕಾಗತ್ತೆ. ಜಟ್ರೋಪ ಅಲ್ಲ, ಛಾಯಾ ಮಾನಸ ಅಂತೇಳಿ. ಸೊ ಇದ್ರ ಜೊತೆಗೆ ಇದು ಬಂಗರ ಬಳ್ಳಿ ನೋಡಿರ್ತೀರಿ ಸಾಮಾನ್ಯಕ್ಕೆ. ಈ ಜಾಯಿಂಟ್ ಪೇನ್ ಅಂತಾರಲ್ಲ, ಆ ಜಾಯಿಂಟ್ ಪೇನ್ ಅವ್ರಿಗೆ ಒಂದು ಅಮೂಲ್ಯವಾದ ಆಹಾರ. ಇದ್ರಲ್ಲಿ ಚಟ್ನಿ ಮಾಡ್ತಾರೆ, ತಂಬಳಿಗಳು ಮಾಡ್ತಾರೆ, ಇನ್ನ ಹಪ್ಪಳಕ್ಕೆಲ್ಲ ಹಾಕೊಳ್ತಾರೆ ಇದನ್ನ. ಸೊ ಇವು ನಮ್ಮ ಆಹಾರ ಆಗ್ಬೇಕು ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ಬಸ್ಲೆ, ಗಿಡ ಬಸ್ಲೆ ಬರುತ್ತೆ, ಬಳ್ಳಿ ಬಸ್ಲೆಗಳು ಬರ್ತದೆ. ಅಂದ್ರೆ ಬಾಯಿ ಹುಣ್ಣು ಹಾಕ್ಬಿಟ್ರೆ ನಾವು ಸೀದಾ ಬಿ ಕಾಂಪ್ಲೆಕ್ಸ್ ಹೋಗ್ಬಿಡ್ತೀವಲ್ಲ. ಸೊ ಎಷ್ಟೊಂದು ಎಲೆ ಬಾಯಿಗೆ ಹಾಕೊಂಡ್ರೆ ಸಾಕು. ಸೊ ಇವು ನಮ್ಮ ಆಹಾರಗಳಾಗ್ಬೇಕು ಅಂತ. ಇನ್ನು ಸೋರೆ ಕುಡಿ, ಚಳಿಗಾಲದಲ್ಲಂತೂ ತುಂಬಾ ಬರುತ್ತೆ ಇದು ಕುಂಬಳ ಕುಡಿ. ಸೊ ನೋಡಿ, ಇದು ಬ್ರಷ್ ತರ ಇದೆ. ಆ ಚಳಿಗಾಲದಲ್ಲಿ ನಮ್ಗೆ ಡೈಜೆಷನ್ ಆಗಲ್ಲ ಸರಿಯಾಗಿ, ಕರಗಿಲ್ಲ ತಿಂದು ಈ ಹೆಚ್ಚು ಊಟ ಮಾಡೋದ್ರಿಂದ ಏನಾಗುತ್ತೆ, ಸೊ ವಾಶ್ ಮಾಡ್ತದೆ. ನಮ್ಗೆ ಜಠರ ಕ್ಲೀನ್ ಮಾಡ್ಕೊಳಕ್ ಯಾರು ಯೋಚನೆ ಮಾಡ್ತಾ ಇಲ್ಲ, ತುಂಬಾಕ್ಕೆ ಯೋಚನೆ ಮಾಡ್ತಾ ಇದೀವಿ, ಖಾಲಿ ಮಾಡಕ್ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಇದನ್ನು ನಾವು ಆಹಾರದಲ್ಲಿ ಬಳಸ್ತಾ ಇಲ್ಲ. ಸೊ ಇದು ಅಷ್ಟೇನೆ. ವಿಶೇಷವಾಗಿ ಬಾಣಂತಿಯರ ಮನೇಲಿ ಇದ್ರೆ ಹುಡ್ಕೊಂಡ್ ಬರ್ತಾರೆ ಗಣಕೆ ಸೊಪ್ಪು, ಕಾಕಿ ಸೊಪ್ಪು ಅಂತ ಹೇಳ್ತಾರೆ, ಪಜ್ಜಿ ಗಿಜ್ಜಿ ಎಲ್ಲ. ನಾನು ಹೇಳೋದು ಆಹಾರಗಳೇ ಔಷಧಿ ಆಗ್ಬೇಕು ಅಂತ. ಅವ್ರ ಔಷಧಿ ಹುಡ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಇದೊಂದು 400 ರೂಪಾಯಿ ಕೊಟ್ಟು ತಿಂತಾರೆ ನೇರಳೆ ಹಣ್ಣು, ಶುಗರ್ ಐತೆ ಕಡಿಮೆ ಆಗತ್ತೆ ಅಂತ. ಸೊ ಈ ಒಂದು ಕುಡಿನ ಚಟ್ನಿಗೆ ಹಾಕೊಂಡ್ ತಿನ್ನಿ ಸಾಕು. ಸೊ ಹಣ್ಣಲ್ಲಿ ಯಾವುದೇ ತರದ್ ಇರಲ್ಲ. ಸೊ ಈ ಚಿಗುರುಗಳಿದೆಯಲ್ಲ, ಈಗ ಸೀಸನ್, ಈಗ ಆಯಾ ಕಾಲಕ್ಕೆ ಅನುಗುಣವಾಗಿ ಪ್ರಕೃತಿ ನಮ್ಗೆ ಆಹಾರ ಕೊಟ್ಟಿದೆ. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ, ಬೇಸಿಗೆ ಕಾಲಕ್ಕೆ. ಅವು ತಿನ್ನೋ ಅಂತ ಕಾಣ್ತಾ ಇಲ್ಲ ನಮ್ಗೆ. ಈಗ ಎಲ್ಲ ಗಿಡಗಳು ಚಿಗುರ್ತದೆ. ಈಗ ತುಂಬಾ ಗಿಡಗಳು ನಮ್ಗೆ ಆಹಾರವಾಗಿ ಬಳಸ್ತದೆ. ಸೊ ಇದನ್ನಂತೂ ತುಂಬಾ ದೊಡ್ಡ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದಾರೆ. ಇದರಲ್ಲಿ ಬ್ರೈನ್ ಬಿಸ್ಕೆಟ್, ಬ್ರೈನ್ ಟಾನಿಕ್ ಎಲ್ಲ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳು ಉದ್ಧಾರ ಆಗ್ತಾ ಇದಾರೆ. ಜಲಬ್ರಾಹ್ಮಿ ಅಂತ ಕರಿತೀವಿ. ಸೊ ನೋಡಿ, ಇದೊಂದು ಕಡ್ಡಿ ತಗೊಂಡೋಗಿ ಇಷ್ಟದ ಕಡ್ಡಿ ನಿಮ್ಮ ಮನೆ ಹತ್ರ ಬಿಸಾಡಿದ್ರೆ ಸ್ವಲ್ಪ ನೀರಿರೋ ಜಾಗದಲ್ಲಿ ಇಡೀ ಏನೆಲ್ಲ ತುಂಬಾ ತುಂಬಿಕೊಳ್ಳುತ್ತೆ. ಅಂದ್ರೆ ಮೆಮೊರಿ ಪವರ್ನ ತುಂಬಾ ಜಾಸ್ತಿ ಮಾಡುತ್ತೆ. ಹಾಗಾಗಿ ವಿಶೇಷವಾಗಿ ಇದನ್ನ ಜಲಬ್ರಾಹ್ಮಿನ ಬಳಸ್ತಾರೆ. ಸೊ ಇದಂತೂ ತುಂಬಾ ಅಮೂಲ್ಯವಾದ ದೋಸೆ ಆಗತ್ತೆ ಇದು. ಈ ತಿಂದೆ ಖಾಲಿಯಾಗಿ ಹೋಗಿದೆ. ಈಗ ತುರ್ಕೆ ಸೊಪ್ಪು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಬರೀ ಅವ್ರಿಗೆ ತಗ್ಲಿಸಿರ್ತೀವಿ ಅಷ್ಟೇನೆ. ಸೊ ಇದ್ರಲ್ಲಿ ದೋಸೆ ಮಾಡಿದ್ರೆ ನಿಮ್ಗೆ ಚಟ್ನಿನೇ ಬೇಕಿಲ್ಲ. ಇದು ಕೂಡ ಒಂದು ಅಮೂಲ್ಯವಾದ ಆಹಾರ. ಒಂದು ಸ್ಕಿನ್ ಡಿಸೀಸ್ ಬರ್ತದಲ್ಲ, ಚರ್ಮದ ರೋಗಗಳಿಗೆ, ಅದಕ್ಕೆ ಒಂದು ಅಮೂಲ್ಯವಾದ ಆಹಾರ ಆಗುತ್ತೆ. ಅದ್ರ ಜೊತೆಗೆ ದಾಗಡಿ ಬಳ್ಳಿ, ನಾಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ. ಸೊ ಲಕ್ಷಾಂತರ ರೂಪಾಯಿ ದುಡ್ಡು ಬೇರೆ ಬೇರೆ ಕಂಪ್ನಿಯವ್ರು ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಅಂತೇಳಿ ಇದರಲ್ಲಿ. ಸೊ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಬೇಲಿ ಮೇಲೆ ಇದೆ, ನಾವು ಊಟ ಮಾಡ್ತಾ ಇಲ್ಲ. ದಾಗಡಿ ಬಳ್ಳಿ ಅಂತೇಳಿ. ಸೊ ಇದೊಂದು ಅಮೂಲ್ಯವಾದ ಆಹಾರ. ಇನ್ನು ಬೇಸಿಗೆ ಆಹಾರಗಳು ಅಂತ ಹೇಳ್ತೀನಿ, ಇದನ್ನು ಕೂಡ ಬೇಸಿಗೆ ಆಹಾರ. ಇದು ತಂಗಡಿ ಸೊಪ್ಪು, ತಂಗಡಿ ಕುಡಿ ನಮ್ಮ ಬೇಸಿಗೆ ಆಹಾರ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದೆ, ದೇಹನ ತಂಪಾಗಿ ಇಟ್ಕೊಳ್ಳುವಂತ ಕೆಲಸನ ಇದು ಮಾಡ್ತದೆ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ದೇವರು, ಇದು ಸೊಪ್ಪು ಇದೆಯಲ್ಲ, ಇದನ್ನು ಸಾಂಬಾರ್ ಮಾಡೋದವ, ಅವರೇ ಬೇಳೆ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ಇನ್ನು ಸೊಪ್ಪು ಹೂವಲ್ಲೂ ಮಾಡ್ಬೋದು,
ಹೂವಲ್ಲಿ ಕಷಾಯ ಮಾಡಿ ಕುಡಿಬಹುದು. ಇಡೀ ಬೇಸಿಗೆನಲ್ಲಿ ದೇಹನ ತಂಪಾಗಿಟ್ಕೊಳ್ಳುವಂತ ಕೆಲಸ ಮಾಡುತ್ತದೆ. ಸೊ ಇದೊಂದು ಆಕ್ಚುಲಿ ದೇವರು ದಾನ ಕೊಟ್ಟಿರೋದು ಇದು. ಬರಗಾಲದ ಆಹಾರ ಅಂತ ಹೇಳ್ತೀವಿ ನಾವು ಇದನ್ನ. ದೇವದಾರೆ ಅಂತ ಕರೀತಾರೆ. ಏನು ಇಲ್ಲ ಜಗತ್ತಲ್ಲಿ ತಿನ್ನಕ್ಕೆ ಅಂತ ಹೇಳಿದಾಗ ಒಂದು ಗಿಡ ಬಿಸಾಡಿದ್ದಾರೆ ಕಲ್ ಮೇಲೆ, ಬಂಡೆ ಮೇಲೆ. ಯಾವ ಬಂಡೆ ರಾಶಿಗಳ ಮೇಲೆ ಹೋದ್ರು ನಿಮ್ಗೆ ದೇವದಾರೆ ಸಿಗುತ್ತೆ. ಕೆಂಪು ಹಣ್ಣು ಬರುತ್ತೆ. ಬರಗಾಲದ ಆಹಾರ ಇದು. ಏನು ಇಲ್ಲ ಅಂದ್ರೆ ಸಿಗತ್ತೆ. ನಾವು ಹುಡುಕ್ತಾ ಇಲ್ಲ ಇವನ್ನೆಲ್ಲ. ಸಮೃದ್ಧಿಯಾದ ಆಹಾರಗಳನ್ನ ನಮ್ಗೆ ನೇಚರ್ ಕೊಟ್ಟಿದೆ. ಸೊ ಅದ್ರ ಜೊತೆಗೆ ಇದೊಂದು ಗಂಧನ ತಿನ್ನಿ ಲಕ್ಷಾಂತರ ರೂಪಾಯಿ ಬರ್ತದೆ ಅಂತ ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ಹೇಳ್ತಾರೆ. ಆದ್ರೆ ತಿನ್ನೋದು ಹೇಳಲ್ಲ. ಸೊ ಇದನ್ನ ತಿನ್ನೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ಶ್ವಾಸಕೋಶದ ಸಮಸ್ಯೆ ಇದೆಯಲ್ಲ, ದಮ್ಮು, ಕೆಮ್ಮು, ಉಪ್ಸ, ಡಸ್ಟ್ ಅಲರ್ಜಿ ಏನೆಲ್ಲ ಹೇಳ್ತಿರಲ್ಲ, ಏನೇನು ಮಾಡಬೇಡಿ. ಬೆಳಿಗ್ಗೆ ಚಟ್ನಿ ಮಾಡ್ತಿರಲ್ಲ, ಇದು ಒಂದು ಇಡೀ ಸೊಪ್ಪು ತಗೊಳ್ಳಿ, ಉರಿರಿ, ಆ ಚಟ್ನಿ ಒಳಗೆ ಹಾಕಿ ಇಡೀ ಮನೆಯವರು ಊಟ ಮಾಡಿ. ಇಡೀ ಶ್ವಾಸಕೋಶದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಶ್ರೀಗಂಧ, ಗಂಧದ ಸೊಪ್ಪು. ಸೊ ಇವು ಒಂದು ಪಾಟಲ್ಲಿ ಹಾಕೊಂಡ್ರು ಸಾಕಾಗತ್ತೆ. ಯಾಕಂದ್ರೆ ನಾವು ಅದನ್ನ ಚಿವುಡ್ತಾ ಹೋದಂಗೆ ಮರ ಹಾಕಲ್ಲ. ಈಗೆಲ್ಲ ತೋಟದಲ್ಲಿ ಎಂತದ ಟೆರೆಸ್ ಗಾರ್ಡನ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಮರ ದೊಡ್ಡದ್ ಮಾಡ್ಕೊಳ್ತಾ ಇದಾರೆ, ಹಣ್ಣು ಬಿಡ್ಸಕ್ ಹೋಗ್ತಾ ಇದಾರೆ, ಏನನ್ನು ಸರ್ಕಸ್ ಮಾಡ್ತಾ ಇದಾರೆ. ನಾನು ಹೇಳೋದು ಈಗ ಪಾಟ್ ಒಳಗೆ ಹಾಕ್ತಿರಲ್ವಾ, ಎಷ್ಟು ಚಿವುಡ್ತಾ ಹೋಗಿ ನಿಮ್ಗೆ. ಎಲೆಗಳೇ ಆಹಾರ ಆಗ್ಬೇಕು. ಆಹಾರ ಆದ್ಮೇಲೆ ಆಮೇಲೆ ಬೇಕಾದ್ರೆ ಒಂದಷ್ಟು ಹಣ್ಣುಗಳನ್ನ ಬೆಳೆಸ್ಕೊಳ್ತಾ ಹೋಗಿ. ನೀವು ಮಾಮೂಲಿ ಚಟ್ನಿ ಏನ್ ಹಾಕೊಳ್ತೀರಿ, ಅದಕ್ಕೆ ಒಂದ್ ಇಡೀ ಸೊಪ್ಪು ತಗೊಳ್ತೀರಿ. ಇದನ್ನು ಹುರಿದು ಹಾಕ್ತೀರಿ, ಹಸಿದ್ ಹಾಕಲ್ಲ, ಉರಿತೀವಿ ಸ್ವಲ್ಪ, ಯಾಕಂದ್ರೆ ಕಟು ಇರ್ತದೆ. ಸೊ ಹುರಿದು ಹಾಕಿದ್ರೆ ಸಾಕು, ನಿಮ್ಗೆ ಒಂದು ಅಮೂಲ್ಯವಾದ ಆಹಾರ. ಸೊ ಅದ್ರ ಜೊತೆಗೆ ಇನ್ನ ಒಂದೆಲ್ಗಂತೂ 2-3 ವೆರೈಟಿಗಳಿದೆ. ಸೊ ಇವನ್ನು ಸುಮಾರು ಆಹಾರಗಳಿಗೆ ಬಳಸ್ತಾರೆ. ಇದು 10 ಎಲೆ ಹಾಕ್ತಿರಿ, ಇದನ್ನ 5 ಎಲೆ ಹಾಕ್ತಿರಿ. ಎಲ್ಲ ಒಂದೇ ಜಾತಿಯವರೇನೆ. ಈಗ ನಮ್ಮ ಮನೆಯಲ್ಲಿ 8-10 ಜನ ಮಕ್ಳಿದ್ರೆ ಒಂದೇ ತರ ಇರ್ತಾರ, ಕುಟುಂಬ ಒಂದೇನೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, ಯೋಜನವಲ್ಲಿ ಅಂತ ಕರಿತೀವಿ. ಇದನ್ನ ಯೋಜನವಲ್ಲಿ ಅಂತ ಕರಿತೀವಿ ನಾವು. ಯೋಜನವಲ್ಲಿ ಅಂತೇಳಿ ಅಂದ್ರೆ ನೀವು ಒಂದ್ ಕಡ್ಡಿ ಹಾಕಿದ್ರೆ ಯೋಜನದಷ್ಟು ದೂರ ಬೆಳ್ಕೊಂಡು ಹೋಗುತ್ತೆ ಅಲ್ವಾ. ಇಡೀ ತೋಟಕ್ಕೆ ಮಲ್ಚಿಂಗ್ ಆಗತ್ತೆ. ಯಾವ ಟೈಮಲ್ಲಿ ಬೆಳ್ಕೋಬೇಕು, ಯಾವ ಟೈಮಲ್ಲಿ ತಿನ್ಬೇಕು ಸರ್ ಇದನ್ನ? ಇದು ಎಲ್ಲ ಟೈಮಲ್ಲಿ ಆಹಾರಗಳು ನಿಮ್ಗೆ ಯಾವಾಗ ಸಿಗ್ತದೆ, ಹೆಚ್ಚು ನಾರಿನಂಶಗಳು ಇರ್ತದೆ, ಒಂದು ಬೇಜಾರಾಗಿರೋಂಥದ್ದು. ಸೊ ಇದು ವರ್ಷ ಪೂರ್ತಿ ಸಿಗತ್ತೆ ನಿಮ್ಗೆ, ನೀರು ಕೊಟ್ಟಷ್ಟು ವರ್ಷ ಪೂರ್ತಿ ಬೆಳೀತದೆ. ಸೊ ಇದು ಅಷ್ಟೇನೆ. ಸೊ ನೋಡಿ, ಒಂದ್ ಕಡ್ಡಿ ಇಟ್ಟರೆ ಸಾಕು ಬೆಳ್ಕೊಳ್ತಾ ಇರ್ತದೆ. ಸೊ ಇವೆಲ್ಲವೂ ಅಂದ್ರೆ ಮೆಮೊರಿ ಪವರ್ನ ಜಾಸ್ತಿ ಮಾಡುವಂತ ಒಂದು ಆಸ್ತಿ. ಚಿಕ್ಕದಿರ್ತದೆ, ಸ್ವಲ್ಪ ದೊಡ್ಡದಿರುತ್ತೆ. ಅಂದ್ರೆ ವೆರೈಟಿಗಳು ಬೇರೆ ಬರ್ತಾ ಹೋಗುತ್ತಲ್ಲ. ಸೊ ಇನ್ನೊಂದು ವಿಶೇಷವಾಗಿ ಎಲ್ಲ ಕಡೆ ಇದು ಕೊಡ್ತಾ ಇರ್ತೀನಿ ನಾನು, ಈ ಕಿಡ್ನಿ ಕಲ್ಲು. ಜಸ್ಟ್ ಸುಮ್ಮನೆ 4 ಎಲೆ ತಿಂದ್ರೆ ಸಾಕು. ಈಗೆಲ್ಲ ಬಂದು ಇಟ್ಕೊಂಡಿದ್ದಾರೆ, AK-47 ಇಟ್ಕೊಂಡಿದ್ದಾರೆ, ಶೂಟ್ ಮಾಡಾಕ್ತೀನಿ ಅಂತ ಡಾಕ್ಟರ್ಗಳಲ್ವಾ. ಸೊ ಶೂಟ್ ಮಾಡೋದು ಬೇಕಿಲ್ಲ, 4 ಎಲೆ ತಿಂದ್ರೆ ಸಾಕು 4 ದಿನ. ಸೊ ಎಷ್ಟು ದೊಡ್ಡ ಕಲ್ಲಿದ್ರು ತೆಗೆಯುವಂತ ಕೆಲಸ. ಇದೇ ತರದಲ್ಲಿ ಬೆಳಗ್ಗೆ ಎದ್ದು 2 ಎಲೆ ತಿನ್ನೋದು. ಕಾಡು ಬಸ್ಲೆ ಅಂತ ಕರೀತಾರೆ, ಬ್ರಯೋಫಿಲಮ್ ಅಂತ ಕರೀತಾರೆ, ಎಲೆ ಅರ್ಕ, ನಾಯಿ ನಾಲ್ಗೆ ಏನೇನೋ ಹೇಳ್ತಾರೆ. ಸೊ ಒಂದು ಸುಮ್ಮನೆ ಈ ಎಲೆನ ಬಿಸಾಡಿ ಸಾಕು ನೀವು. ಸೊ ಎಲೆ ಬಿಸಾಡಿ, ಎಲೆಯಿಂದ ಗಿಡ ಬರ್ತದೆ. ಇದು ದೊಡ್ಡ ಗುಣ ಇರೋ. ಇದಿಷ್ಟು ಇದೆಯಲ್ಲ, ಎಲ್ಲವೂ ಕೂಡ ಒಂದೊಂದು ಗಿಡಗಳು ಬರ್ತದೆ. ಇದೊಂದು ಹೇಳ್ಬೋದಾ? ಸೊ ಇದೊಂದು ವಿಶೇಷವಾಗಿ ಎಲವರ್ಗಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಾವು ಕತ್ತಿಕಾಯಿ ಗಿಡ ಅಂತ ಕರಿತೀವಿ, ಕತ್ತಿ ಇದ್ದಂಗೆ ಇರ್ತದಲ್ಲ. ಇದು ಅಷ್ಟೇನೆ ಶ್ವಾಸ ಸಂಬಂಧಿ ಕಾಯಿಲೆಗಳು, ಕೆಮ್ಮು, ದಮ್ಮು, ಉಪ್ಸ ಏನೆಲ್ಲ ಹೇಳ್ತಿರಲ್ಲ, ಏನಿಲ್ಲ. ನೀವು ಚಟ್ನಿ ಮಾಡ್ಬೇಕಾದ್ರೆ 4 ಎಲೆ ಕರ್ಬೇವಿನ ಸೊಪ್ಪು ಉರಿತಿರಲ್ಲ, ಇದನ್ನು ಒಂದಷ್ಟು ಸೊಪ್ಪನ್ನ ಉರಿ ಊಟ ಮಾಡ್ತಾ ಬನ್ನಿ. ಇಡೀ ಶ್ವಾಸ ಸಂಬಂಧಿ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ. ಸೊ ಎಲ್ಲವೂ ಆಹಾರಗಳೇ. ಸೊ ನಾವು ನೋಡ್ತಾ ಇಲ್ಲ, ಹಾಗಾಗಿ ನಾವು ಕಾಯಿಲೆಗಳಿಗೆ ಸಿಗಾಕೊಳ್ತಾ ಇದ್ದೇವೆ. ಹತ್ತಿ ಈಗಂತೂ ಚಿಗುರ್ತದೆ. ಸೊ ನಮ್ಗೆಲ್ಲ ಚಿಗುರು ತಿನ್ಲಿಲ್ಲ, ಹತ್ತಿಕಾಯಿ ಪರಿಪೂರ್ಣವಾದ ಆಹಾರ. ಈಗ ಹತ್ತಿ ಗಿಡ ಇದೆಯಲ್ಲ, ಒಂದು ಪರಿಪೂರ್ಣವಾದ ಆಹಾರ. ಎಷ್ಟು ರುಚಿ ಇರ್ತದೆ ಅದ್ರ ಕಾಯಿ, ನಾವು ತಿನ್ನೋದೇ ಇಲ್ಲ. ಅದು ಹುಳ ಇರ್ತದೆ, ಅದು ಏನೋ ಒಂಥರದಲ್ಲಿ ನೋಡ್ತಾ ಇದ್ವಿ. ಆಕ್ಚುಲಿ ನಮ್ಮ ಜಠರ ಇದೆಯಲ್ಲ, ಸೇಮ್ ಜಠರ ತರನೇ ಇದೆ ಅದು ಹಣ್ಣು. ಆ ಒಳಗಡೆ ಹಿಂಗ್ ತೆಗೆದಾಗ ನಿಮ್ಗೆ ಏನಾಗತ್ತೆ, ಅಷ್ಟು ಜೀವಿಗಳು ನಮ್ಮ ಹೊಟ್ಟೆ ಒಳಗಿದೆ. ಸೊ ಒಂದ್ ಹಣ್ಣನ್ನ ಕೇಳ್ತಾ ಇರುತ್ತಂತೆ, ನಮ್ಮ ಹಿರಿಯವರೆಲ್ಲ ಹೇಳೋರು, ಕಳ್ಳು ಕೇಳ್ತಾ ಇತ್ತು ಅಂತ ತಿನ್ನು ಅನ್ನೋರು ಹತ್ತಿ ಹಣ್ಣನ್ನ. ಸೊ ಹಣ್ಣು ಅದ್ರ ಕಾಯಿ ಇದೆಯಲ್ಲ, ಒಂದು ಅಮೂಲ್ಯವಾದ ತರಕಾರಿ. ಸೊ ಇದು ಅಷ್ಟು ಚಟ್ನಿ ತಂಬ್ಳಿಗಳೆಲ್ಲ ಮಾಡ್ತಾ ಹೋದ್ರೆ ದೇಹನ ತಂಪಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ಸೊ ಇವೆಲ್ಲವೂ ನೀವು ಪಾಟಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ ಗಿಡಗಳನ್ನ.
ಸೊ ಇವು ನಮ್ಮ ಆಹಾರ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇರುತ್ತೆ. ಇದೊಂದು ಅಗಸೆ ಚೊಕ್ಚೆ ಗಿಡ ಅಂತ ಕರೀತಾರೆ. ಇಷ್ಟು ಉದ್ದ ಕಾಯಿ ಬರ್ತದೆ, ಹೂವು ನೋಡಿ ಈ ತರ ಗಿಣಿ ತರ ಇರ್ತದೆ, ಇದ್ರ ಬೇರೆ ಬೇರೆ ಕಲರ್ ಎಲ್ಲ ಇರ್ತದೆ. ಅಗಸೆ ಗಿಡ ಅಂತ ಕರೀತಾರೆ, ಚೊಕ್ಚೆ ಗಿಡ ಅಂತ ಕರೀತಾರೆ. ಅಂದ್ರೆ ನಮ್ಮ ಡಾಕ್ಟರ್ಗಳು ಒಮೆಗಾ 3 ಥೈರಾಯ್ಡ್ ಹೇಳ್ತಾ ಇರ್ತಾರಲ್ಲ, ಅಗಸೆ ಬಿ ಅದು ಬೇರೆ, ಅದು ಇದು ಮರ ಇದು. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತೇಳಿ ತುಂಬಾ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಸಾಂಬಾರ್ ಮಾಡಿ ಬೀಜಗಳು ಹಾಕ್ಬೇಕಮ್ಮ, ಬೀಜಗಳು ಗಿಡಗಳು ಸಿಗ್ತದೆ. ಸೊ ಇದನ್ನ ನಾವು ಹೆಚ್ಚೆಚ್ಚು ಆಹಾರದಲ್ಲಿ ಬಳಸ್ತಾ ಬರ್ತಾ ಥೈರಾಯ್ಡ್ಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಆಹಾರಗಳೇ ಔಷಧಿ ಆಗ್ಬೇಕು, ಔಷಧಿ ಅಲ್ಲ.